ಹೋರಾಟ ಮಾಡುವಂತ ವಿಪಕ್ಷವಾಗಿ ಕಾಂಗ್ರೆಸ್ ಏನ್ ಮಾಡಿದೆ ಸರ್? ಹಾಗಿದ್ರೆ ನಮಗಿದೇ ಒಂದು ಅವಕಾಶ ಮಾಡಿಕೊಡಿ. ಟಿವಿ ಇತ್ತಲ್ಲ, ಈಗ ಅವರು ಅವಕಾಶ ಮಾಡ್ತಕ್ಕಂಥ ಟಿವಿ ಮುಖಾಂತರನೇ ಈಗ ಮೋದಿಯವ್ರ ಪ್ರಚಾರ ಎದುರಾಗೈತೆ ನೋಡ್ರಿ. ಪವರ್ಫುಲ್ ಸ್ಟೇಟು ಪವರ್ಫುಲ್ ಕಂಟ್ರಿ ಅನ್ನೋದಕ್ಕೆ ಮಾನದಂಡಗಳದ. ಪವರ್ಫುಲ್ ಕಂಟ್ರಿ ಅಂತ ಹೆಂಗೆ ಏನು ಮಾನದಂಡ ಏನು ಪವರ್ಫುಲ್ ಕಂಟ್ರಿದು? ನಿಮ್ಮದು ಆರ್ಥಿಕ ಪರಿಸ್ಥಿತಿ, ಫಾರಿನ್ ಪಾಲಿಸಿಗಳು, ನಿಮ್ಮದು ಮಿಲಿಟ್ರಿ ಯಾವ ರೀತಿ ಇದೆ ಆಯಿತಾ, ನಿಮ್ಮ GDP ಯಾವ ರೀತಿ ಇದೆ, ನಿಮ್ಮ ಹೆಲ್ತ್ ಯಾವ ರೀತಿ ಇದೆ, ಇವೆಲ್ಲ ಮಾನದಂಡಗಳು. ನಿಮ್ಮ ಪಾಸ್ಪೋರ್ಟ್ ಯಾವ ರೀತಿ ಇದೆ. ಪವರ್ಫುಲ್ ಹೆಂಗಾಗ್ತಾರೆ ಮನುಷ್ಯ? ದೇಶ ಪವರ್ಫುಲ್ ಅಂದ್ರೆ ಏನು? ಪಾಸ್ಪೋರ್ಟ್ ಲೆಕ್ಕ ಬರ್ತದೆ. ನಿಮ್ಮ ಪಾಸ್ಪೋರ್ಟ್ ಎಷ್ಟು ವ್ಯಾಲಿಡ್ ಇದೆ? ಯಾವುದು ಹಾಂಗ್ಕಾಂಗ್ ಇದು ಯಾವುದು ಥೈಲ್ಯಾಂಡಿಗೆ ವೀಸಾ ಫ್ರೀ ಇದಾ ಪವರ್ಫುಲ್ ಪಾಸ್ಪೋರ್ಟ್ ಅಂದ್ರೆ ಏನು? ಥೈಲ್ಯಾಂಡಿಗೆ ವೀಸಾ ಫ್ರೀ, ಹಿಂಗೆ ಪಾಸ್ಪೋರ್ಟಾ ಫ್ರೀ? ನೀವು ಬೇರೆ ದೇಶಕ್ಕೆ ಅರ್ಜಿ ವೀಸಾಗಳು ಹಾಕಿದಾಗ ನಿಮಗೆ ಎಷ್ಟು ಜಲ್ದಿ ವೀಸಾ ಸಿಗುತ್ತೆ, ಬೇರೆಗೆ ಎಷ್ಟು ಜಲ್ದಿ ವೀಸಾ ಸಿಗುತ್ತೆ ಚೆಕ್ ಮಾಡಿ ನೋಡ್ರಿ. ರ್ಯಾಂಕಿಂಗ್ ಯಾಕೆ ಡ್ರಾಪ್ ಆಯಿತು? ಏನು ಕಾರಣ? ಏನು ರ್ಯಾಂಕಿಂಗ್ ಡ್ರಾಪ್ ಆಗೋಕ್ಕೆ? 80 ಇವ್ರ ಕಾಲಕ್ಕೆ 20ಗೆ ಬಂದ್ಬಿಡ್ಬೇಕಾಗಿತ್ತು. ಅಷ್ಟು ಪವರ್ಫುಲ್ ಅಲ್ಲ ನಾವು, ಎಲ್ಲ ಕಡೆ ಪವರ್ಫುಲ್ಲು. ಮತ್ತು ಪವರ್ಫುಲ್ ಇದ್ದರೆ ಮತ್ತು ಡಾಲರ್ ಯಾಕೆ ಬೀಳ್ತಾ ಇದೆ? ನೀವು ಕೇಳ್ರಿ, BJP ಕೇಳ್ರಿ, ಅಲ್ರಿ ನೀವು ಇಷ್ಟು ಪವರ್ಫುಲ್ಲು ಅಂತ ನೀವೇ ಹೇಳ್ತೀರಿ, ಮತ್ತು ಹಿಂಗೆ ಯಾಕೆ ಓಡ್ತಾ ಇದೆ ಅಲ್ಲ ಡಾಲರಿಗೆ ರೂಪಿಗೆ ಓಡ್ತಾ ಇಲ್ವಾ? ಪ್ರಧಾನಮಂತ್ರಿ ಹಾಕಿ ಮುಂಚೆ ಅವ್ರು ಭಾಷಣ ಮಾಡಿದ್ರೆ ನೀವು ಕೇಳಿಲ್ವಾ? ನೀವೆಲ್ಲ ಕೇಳ್ತಿರಲ್ಲ. ಡಾಲರ್ ಐಸಾ नहीं गिरता जी, मुझे पता है श्रीलंका में ऐसा नहीं होता, पाकिस्तान में नहीं ऐसा होता. ಯಾರು ಹೇಳಿದ್ದಾರೆ ಇದೆಲ್ಲ ಮಾತುಗಳು? ಯಾರು ಹೇಳಿದ್ದಾರು? ಕೇಳ್ಬೇಕಲ್ಲ ಪ್ರಶ್ನೆಗಳು. ಮತ್ತೆ ಅವ್ರಿಗೆ ನೀವು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ಬರೋದು ಕಾಂಗ್ರೆಸ್ ಮೇಲೆ ಹೇಳೋದು ನಾವೇನ್ ಮಾಡೋಣ? ಏನ್ ಮಾಡೋಣ ಹೇಳಿ ಸರ್? ಮತ್ತೆ ನಾವೇನ್ ಮಾಡೋಣ? ಮೈ ರಿಕ್ವೆಸ್ಟ್ ಅಲ್ರಿ, ಮೈ ಪರ್ಸಿಸ್ಟೆಂಟ್ಲಿ ನಮಗೇನಿದೆ, ಕಾಂಗ್ರೆಸ್ ಬಿಡಿ ಒಂದ್ ಸೈಡ್ ಹೋಗೋಣ. ದೇಶದ ಜನಕ್ಕನ್ನು ಗುರ್ತಾಗಬೇಕಲ್ಲ, ಯುವ ಜನತೆಗೆ ಏನಾಗೈತೆ ಅಂತೇಳಿ. ಅರ್ಧ ಜನತೆಗೆ ಏನಾಗಂತ ಗುರ್ತೇ ಇಲ್ಲ. ಟಿವಿ ಬೆಳಗ್ಗೆ ಅವ್ರನ್ನೇ ತೋರಿಸ್ಬೇಕು, ಟಿವಿ ಬೆಳಗ್ಗೆ ಕಣ್ ತೆಗೆದು ಅವ್ರನ್ನೇ ನೋಡ್ಬೇಕು. ಎಲ್ಲಿವರೆಗೆ ಮಾಡ್ತೀರಿ ಇದು? ಮಾಡಲಿ. ಮೋದಿ ಅವ್ರಿಗೆ ಏನಾಗೈತೆ ಅಂತಂದ್ರೆ, BJP ಅವರಿಗೆ ಟಿವಿ ಮುಖಾಂತರ ಜನಕ್ಕೆ ಸುಳ್ಳು ಹೇಳಿ BJP ಅವ್ರು ಮಾಡ್ತಕ್ಕಂಥದ್ದು ಪರಮಾವಧಿ ದೊಡ್ಡತನ ಏನಂದ್ರೆ, ಈ ದೇಶ ಹಾಳಾಗ್ತದೆ ಅವ್ರ ಕಾಲಕ್ಕೆ. BJP ಮುಖಂಡರು ಏನು ಬೇರೆಲ್ಲ, BJP ಕಾರ್ಯಕರ್ತರು ಬೇರೆಲ್ಲ. ಬಟ್ ಈ ರೀತಿ ಅವ್ರ ಪಬ್ಲಿಸಿಟಿ ತಗೊಂಡು ದೇಶ ಕೊಳ್ಳಿಗೆ ಹೋಗ್ತಾ ಇದೆ. ಚರ್ಚೆ ಮಾಡೋಣ ಬರ್ರಿ ಅಂತ ಹೇಳ್ತೀವಲ್ಲ. ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಕರೀರಿ, ನಮಗೇನು ಕೇಳಬೇಡ್ರಿ ಸರ್, ನಿಮ್ಮ ಕಾಲದಲ್ಲಿ ಇಷ್ಟು ಹೊರೆ ಯಾಕಾಯಿತು, ಏನು ಕಾರಣ ಏನು, ಸಾಲ ಯಾಕೆ ಮಾಡಿದ್ರಿ, ಸಾಲದಾಗ ಯಾಕೆ ಇವತ್ತು ದೇಶ ಇದೆ, ಇದು ಇಂಪಾರ್ಟೆಂಟ್. ಪ್ರಮುಖವಾದಂಥದ್ದೇನು? ದೇಶ ತಾನು ಇಂಪಾರ್ಟೆಂಟ್. ಇವತ್ತು ಇರ್ತಕ್ಕಂಥ ನಮ್ದು ಏನು ರೆವಿನ್ಯೂ ಇದೆ, 20% ಇರ್ತಕ್ಕಂಥ ರೆವಿನ್ಯೂ ಬರೀ ನಾವು ಬಡ್ಡಿ ಕಟ್ತಾ ಇದ್ದೀವಿ. 50 ಲಕ್ಷ ಕೋಟಿ ಈ ದೇಶಕ್ಕೆ ನಮಗೆ ಆದಾಯ ಇದ್ದರೆ ನಾವು ಕಟ್ತಕ್ಕಂಥದ್ದು ಈ 20% ನಾವು ಬರೀ ಇಂಟ್ರೆಸ್ಟ್ ಕಟ್ತಾ ಇದ್ದೀವಿ ರೀ. ಇದು ಚರ್ಚೆ ಬೇಡ? ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ? ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು? ಇಂಥವು ಯಾವ ಮಾತಾಡೋದು ಬೇಡ. ಜನಕ್ಕೆ ಎಜುಕೇಟೆಡ್ ಮಾಡಬೇಕು, ಪಾಲಿಸಿ ಬಗ್ಗೆ ಮಾತಾಡೋದು ಬೇಡ. ಧರ್ಮ ಜಾತಿ ದಿನ ಬೆಳಗಿದ್ರೆ ಹೊಡಿ, ಚರ್ಚೆ ಮಾಡಿದ್ರ ಬಗ್ಗೆ ಆಯ್ತು. ಇಂದು ಅಂತ ಇವ್ರು ಮಾತಾಡ್ತಾರೆ ಸುಮ್ಮನೆ ಉದಾಹರಣೆಗಳನ್ನು. ಶಕ್ತಿಪೀಠಗಳು ಯಾರ ಕಾಲದಲ್ಲಿ ಇದ್ರಿ? ಈ ಶಕ್ತಿಪೀಠಗಳು ಯಾವಾಗ ಪ್ರಾರಂಭ ಆಯಿತು? ಯಾರ ಕಾಲದಲ್ಲಿ ಇತ್ತು ಶಕ್ತಿಪೀಠಗಳು? ಆಯ್ತು, ಇವ್ರು 10 ವರ್ಷದಲ್ಲಿ ಎಷ್ಟು ಗುಡಿಗಳು ಕಟ್ಟರೆ ನೈತಾ? ಅಗಲಾಲ ದಿನ ಬೆಳಗ್ಗೆ ಇದ್ರೆ ಇಂದು ಅಲ್ಲೇ ಅದೇನು ಅರ್ಧ ಕಟ್ಟಿರೋದು, ಅದು ನಮ್ದು ದುಡ್ಡಿನ ಕಟ್ಟಿರೋದು. ಒಂದು ಕಟ್ಟಿ ನಾವೆಷ್ಟು ಗುಡಿಗಳು ಕಟ್ಟಿರ್ಬೋದು ಅಂದರೆ ತಲೆ ಕೂದಲ ಎಷ್ಟದ ಅಷ್ಟು ಗುಡಿಗಳು ಕಟ್ಟಾರ ಕಾಂಗ್ರೆಸ್ನವರು. ನಾವು ಗುಡಿಗಳು ಕಟ್ಟಿವಿ, ಮಸ್ಜಿದ್ ಕಟ್ಟಿವಿ, ಚರ್ಚ್ಗಳು ಕಟ್ಟಿವಿ, ಗುರುದ್ವಾರಗಳು ಕಟ್ಟಿದ್ದೇವೆ ಅಲ್ವಾ? ನಾವು ಎಲ್ಲರನ್ನ ನಮ್ಮ ಕಳ್ತೀವಿ. ಇವ್ರು ಬರೇ BJP ಅವ್ರು ಹಿಂದೂ ಅಂತ ಹೇಳಿ ಹಿಂದೂ ಜನಕ್ಕೆ ಮೋಸ ಮಾಡಿ ಇವತ್ತಾಯ್ತು. ಹಿಂದೂ ಯಾರು ಬಡತನ ಹೊರಗದಾರ? ಬಡತನ ರೇಖೆಗಿಂದ ಯಾರು ಹಿಂದೂಗಳು ಹೊರಗೆ ಬಂದಾರ? ಸರ್ ಹೌದು ಸರ್. ಈಗ